the subscribe button. Go ahead and click it. Come join us. ಅಮ್ಮ ಜನನಿಯೇ ಹೇಗೋ ನೀಚನಾದ ಕೀಚಕನ ಕೈಯಿಂದ ಪಾರಾಗಿ ಬಂದೆವು. ನಮ್ಮ ನಿನ್ನ ಪರಿಸ್ಥಿತಿ ನೀರಿನಿಂದ ಕೊಪ್ಪೆ ಈಗ ನನ್ನ ಗಂಡನಾದ ಭೀಮಸೇನನು ಏನು ಮಾಡ್ತೀವನು? ಅಮ್ಮ ನಿನ್ನ ಗಂಡ ಮಕ್ಕಳ ನೋಡಂಗೆ ನಿದ್ದೆಲ್ಲ ಪದ್ದೆಲ್ಲ ಓಹೋ, ನಿದ್ದೆ ಮಾಡ್ತಿರ್ತಾನೆ. ಅಮ್ಮ ಅದೇ ನಿದ್ದೆ ತಾಯಿ 8 ತಿಂಗಳು ಇದ್ಗೆಟ್ ಮಾಡ್ದಂಗ್ ಮಾಡ್ತಾನದ ಎಬ್ಬಿಸಿಕೊಂಡು ಪಾಸ್ ಆರತ್ತೆ. ಅಮ್ಮ ನಿನ್ನ ಗಂಡ ನಿನ್ನಿಚ್ಚ ನಾನು ಏನ್ ಮಾಡ್ದಂಗೆ ಅಲ್ಲಿ ಬಂದು ಕಾಂತ ಕಾಂತ ಅಮ್ಮ ಏನಿದ್ದ ಮೋಯ್ತು ಚಾಳಕ್ಕೆ ತರಿಸಿದ್ದಿಲ್ಲ ನನ್ನ ಮಾತುಗಳು ಹೊಡಿತಾನ ಕಾಂತ ನಾನು ನೀನಂದ್ರೆ ಯಾರು? ನಿನ್ನ ಸತಿಯು ಶೈಲೇಂದ್ರು. ಇಟತ್ತಿಗೆ ಯಾರು ಬರ್ತಾರಪ್ಪ ಏನ್ ತಿನ್ಬಿಟ್ಟು ಹೇ ಕಾಂತಿ, ಕಾಂತ ಇಂಥ ತೋಡ ಅಂದ ಕಾರವಾದ ಅಪರಾಧ ಹೊತ್ತಿನಲ್ಲಿ ನೀನೋರ್ವರ ಕಾತೂರವಾಗಿ ಬಂದ ಕಾರಣವೇನು ಕಾಂತಿ? ಸತ್ಕೊಳ್ಳುವಂತೆ ಅಯ್ಯ, ಎನ್ನ ಕಷ್ಟವು ಏನೆಂದು ಹೇಳಲು ಕಾಂತ? ಅದೇನು ಸುಂದರಿ? ಇಲ್ಲಿ ಬಾ ಹೇಳುವನು. ಬಾ ಏನ್ ಒಣಕೆ ಹೋದ್ 30 ವರ್ಷ ಕೆಳಗದ ಇದ್ದಂಗೆ ಕಾಂತ ಕಾಂತಿ, ಏನು ಕಷ್ಟವಿರೋದನ್ನು ಕೇಳಿಯಾ? ಹೌದು ಸುಂದರಿ. ಹೇಳುವನು ಕೇಳು. ಹಂಗೆ ಯಾವ್ದವ್ರಿಗೆ ಮನೆಗೆ ಹೋಗ್ತೀನಿ ಎನ್ನ ಕಷ್ಟವು ಏನೆಂದು ಹೇಳಲು ಪ್ರಿಯ? ಹೌದು ಸುಂದರಿ. ಆತ ಕಾಂತಿ, ನೀಚನಾದ ಕೀಚಕನು ಸಾರಿ ಸಾರಿ ಮಾರನಕ್ಕೆ ಹೀಗೆ ಬಾಯಿ ಎಂದು ಕರೀತಿರುವನು. ಅದಕ್ಕೆ ನಾನೇನು ಮಾಡಲ್ಲ ಸುಂದರಿ? ಅದಕ್ಕೆ ನೀನೇನು ಮಾಡಬೇಕು ಗೊತ್ತೇ? ಅದು ಏನು ಮಾಡೋಕೆ ಹೇಳ ಸುಂದರಿ? ಹೇಗಾದ್ರೂ ಮಾಡ ಆ ಕೀಚಕನನ್ನು ನೀನು ಕೊಲ್ಲಬೇಕು ಕಾಂತ ಗುಣವಂತ. ಹೇ ಕಾಂತಿ, ಕಾಂತ ಈ ಸಂಗತಿ ಎನ್ನ ಮುಂದೆ ಹೇಳಬೇಡ. ಮತ್ಯಾರ ಮುಂದೆ ಹೇಳಬೇಕು? ಏನಾದರೂ ಒಂದು ಆಪತ್ಕಾಲ ಸಂಘಟಿಸಿದ ಕಾಲದಲ್ಲಿ ನನ್ನನ್ನು ಕಡಿಯಲ್ಲ. ನಿನ್ನಾಗಿ ನಾನೊಬ್ಬನೇ ಗಂಡನೇ, ಹೋಗನ ಹಲವಾರು ಗಂಡವಲ್ಲ. ನೀನೇ ಧೃಢವಂತ ಕಾಂತ. ಹೇ ಸುಂದರಿ, ಅಯ್ಯ, ಮಧಂತನ ಹೋದ ಕೀಚಕರನ್ನು ಕೊಂದಂದರೆ ನಾನೇ ಬಲ್ಲಿದವರೇ, ನನಗಿಂತ ಬಲ್ಲಿದವರಿಲ್ಲವೇ? ನೀನೇ ಬಲ್ಲಿದವನು. ಸುಂದರಿ, ಸುಂದರ ಗಕ್ಕಲೆ ಒಂದಿ ವೇಳೆ ದೈವಗತಿಯಿಂದ ನನ್ನ ಪ್ರಾಣವನ್ನು ಅವನು ತೆಗೆದ್ರೆ ಗತಿಯೇನು? ಹಾಗೇನು ಆಗುವುದಿಲ್ಲ ಪ್ರಿಯ. ಯಾವ ರೀತಿಯಿಂದಾದರೂ ಕೊಲ್ಲಿಸಬೇಕೆಂಬ ಇಷ್ಟ ನಿನಗೆ ಇಲ್ಲಿ ಇದ್ದಂತೆ ತೋರುತ್ತದೆ. ಹಾಗೇನಿಲ್ಲ ಕಾಂತ. ಬಲೆ ಬಲೆ ಸುಂದರಿ, ಒಳ್ಳೆ ಕೆಲಸ ಮಾಡಿದೆ. ಹಾ, ಹಿಂದಕ್ಕೆ ಕೌರವನ ಕೈ ಕಾಲು ಕಟ್ಟಿ ಕಾರು ಮಡಿಗಳ ಕಡಿದ ಕಾಲದಲ್ಲಿ ಸಾಯಬೇಕಾಗಿತ್ತು. ಕೌರವನ ಹೇ ಕಾಂತಿ, ಕಾಂತ ಹಿಂದಕ್ಕೆ ಕೌರವನ ಅರಿವಿನ ಮನೆಯಲ್ಲಿ ಇಟ್ಟು ಅಗ್ನಿಯನ್ನು ಹಚ್ಚಿದ ಕಾಲದಲ್ಲಿ ಮೃತ ಹೊಂದಬೇಕಾಗಿತ್ತು. ಹೇ ಸುಂದರಿ, ಸುಂದರ ಇದು ಅಲ್ಲದೆ ನನಗೆ ವಿಷದ ಕಜ್ಜಾಯವನ್ನು ತಿಳಿಸಿದ ಕಾಲದಲ್ಲಿ ಉಳಿದದ್ದು ಮಹಾ ಕಷ್ಟ. ಈ ಕಷ್ಟಗಳೆಲ್ಲ ಶ್ರೀ ಆಂಜನೇಯ ಕೃಪಾ ಕಟಾಕ್ಷದಿಂದ ಬಂದ ಕಷ್ಟಗಳೆಲ್ಲ ಬಯಲಾದವ. ಸುಂದರಿ, ಸುಂದರ ನೀವು ಕೌರವನು ಯಾವ ರೀತಿಯಿಂದಾದರೂ ಕೊಲ್ಲಿಸಬೇಕೆಂಬ ಇಷ್ಟ ನಿಮ್ಮಲ್ಲಿ ಇದ್ದಂತೆ ಕಾಣುತ್ತದೆ. ಆದರೆ ದೇವರ ಗತಿಯನ್ನು ಪರಸೇವೆ ಮಾಡುವ ಕಾಲ ಕಳೆಯ ಇಂಥ ಕಷ್ಟ ಪಡುವ
ಬಿಡಿಸಬಾರಂತ ಕೇಳಿದ್ರೆ ಎನ್ನಿಂದ ಸರ್ವತ ಆಗಲಾರದು. ಸುಂದರಿ ಸುಂದರ ಧರ್ಮರಾಯನ ಸಹ ನನ್ನೋರ ಆಕ್ರೋಶದಿಂದ ಬನ್ನಿ ಮರದ ಧನುರ್ಬಾಣವನ್ನು ಇಡುವ ಕಾಲದಲ್ಲಿ ಭೀಮನ ಗದೆಯನ್ನು ಕೇಳಿದ್ರೆ ಕೊಡಲಿನಿಂದ ಆಜ್ಞೆಯನ್ನು ಮಾಡಿರುವರು. ಸುಂದರಿ ಸುಂದರ ಆ ಗದೆಯನ್ನ ಕರೆದು ಹಾಡುತ್ತಾರೆ ನನ್ನ ಕೈ ಹಾದಿನಲ್ಲಿ ನಾನು ಹೊರದಾಡುತ್ತಿದ್ದೆ. ಹಾ ಏನು ಇಲ್ಲವೇ ನನ್ನನ್ನು ಕದನಕ್ಕೆ ಕಲ್ಲಿಸಬೇಕೆಂಬ ಏನು ಇಲ್ಲ ಏನು ಇಲ್ಲವೇ ಕವನಕ್ಕೆ ಕಳಿಸಿ ಕೊಲ್ಲಿಸಬೇಕೆಂಬ ನಿನಗೆ ಇದ್ದಂತೆ ಕಾಣುತ್ತದೆ. ಒಣಗಿ ಇರುವುದಲ್ಲ ಪ್ರಿಯ. ಈ ನುಡಿ ಎನ್ನ ಮುಂದೆ ಹೇಳಬೇಡ ಖಂಡಿಯ ಹೊರತಮನೆ ಎನ್ನ ಹೃದಯದ ಹಾಗೆ ಕಾಂತ ಕಾಂತೆ ಹೇಳನ್ನು ಕೇಳು. ಅದೇ ಚೆನ್ನಾಗಿರೋ ಎನ್ನಯ ಪ್ರೇಮದ ಪತಿಯೇ ಎನ್ನ ಕೋಪ ಎನ್ನೊಳಗರೆಯೇ ಎನ್ನ ಮಾನವ ಜನ್ಮ ಬೇಡವೆ ನಾನೇ ನೀನೇ ಬಲಶಾಲಿಯೆಂದೋ. ಎನ್ನಯ ಪ್ರೇಮದ ಪತಿಯೇ ಎನ್ನ ಕೋಪ ಎನ್ನೊಳಗರೆಯೇ. ಸಮಯದಲ್ಲಿ ಕೋಪವನ್ನು ತಾಳಬಾರದು. ಅದು ಯಾತಕ್ಕೆ ಸುಂದರಿ? ನೀನು ಎಂತವನೆಂದರೆ ನಾನು ಎಂತವನು ಸುಂದರಿ? ಬಲ್ಲಿದೋಳು ಬಲವಂತನು ನೀನು. ಹಾ ಹೇಗಾದ್ರೂ ಮಾಡ ಆ ಕೀಚಕನನ್ನು ನೀನು ಕೊಲ್ಲಬೇಕು ಕಾಂತ ಗುಣವಂತ. ಏ ಕಾಂತೆ ಏನು ಹೇಳಿದೆ? ಕಷ್ಟ ನಿಷ್ಠೂರಕ್ಕೆ ಪಾತ್ರನ ನಾನು ಉಳಿದ ಹಲವರು ವಿನೋದ ಗಂಡರೇ ಹೇಗೆ? ಅವರ ಕೈಲಾಗುವುದಿಲ್ಲ. ನಾನೊಬ್ಬನ ಕಲಹದ ಗಂಡ ಉಳಿದವರು ಸುರತಾನಂದ ಗಂಡರು. ಬಲ್ಲಿದೋಳು ಬಲವಂತನು. ಹೇ ಸುಂದರಿ ಎಂದರ ಇದು ಅಲ್ಲದೆ ನಾನು ಸಂಪಾದಿಸುವ ಗಂಡ ಉಳಿದವರು ಸುರತಾನಂದ ಗಂಡರು. ಹೇ ಸುಂದರಿ ಎಂದರ ಅಣ್ಣ ತಮ್ಮಂದರ ವಿಷಯ ಆಗಾಗುವುದಿಲ್ಲ. ನಾಲ್ವರಿಗೆ ನಾಲ್ಕು ಭಾಗವಾಗದ ಹಾಗೆ ನನ್ನಿಗೆ ಒಂದು ಭಾಗ ಅಪಕೀರ್ತಿ ಬಂದವೇ ಬರಲ್ಲ. ನಿನ್ನಂತ ಎಂದಿನ ಮಾತಿಗೆ ಮೊದಲಾಗಿ ಆ ನೀಚನಾದ ಕೀಚಕನ ಕೆಣಕಿ ಸಾಯವನಲ್ಲ. ಎಷ್ಟು ಮಾತ್ರಕ್ಕೆ ನಿನ್ನ ಮಾತು ಲಾಲಿಸೋನಲ್ಲ. ಆಚೆಗೆ ಅತಿ ದುರ್ಗ ಕಾಂತ ಎನ್ನ ಮಾತು ಧಿಕ್ಕಾರ ಮಾಡುವೆಯಾ? ಹೌದು ಸುಂದರಿ, ಧಿಕ್ಕಾರ ಮಾಡೋಣ ಸುಂದರಿ. ಎನ್ನ ಮಾತು ನೀರಬೇಡ, ಎನ್ನ ಪ್ರೀತಿನೇ ಮರೆಯಬೇಡ. ವೈಸಂಭವ ಬಿಡುವ ಗೌರವ ಪರಿಹರಿಸು ನನ್ನ ಪಾಪವ. ಎನ್ನ ಮಾತು ನೀರಬೇಡ, ಎನ್ನ ಪ್ರೀತಿನೇ ಮರೆಯಬೇಡ. ನಾನು ಎಷ್ಟು ವಿಧವನ್ನ ಹೇಳಿದರೂ ನೀನು ಒಂದೇ ಅರ್ಥವನ್ನು ಹಿಡಿಯುವ ತರವಲ್ಲ. ಸರ್ವದ ಕೇವಲ ಸುಂದರಿ. ಕಾಂತ ಕಾಂತ ಆ ದುರಳನಾದ ಕೀಚಕನು ನನ್ನನ್ನು ಬಯಸುವನು. ಅದಕ್ಕೆ ನಾನೇನು ಮಾಡಲ್ಲ ಸುಂದರಿ? ಇಂಥ ಮಾತು ಕೇಳಿ ನೀನು ಸುಮ್ಮನಿರುವುದು ಸರಿಯಲ್ಲ. ಹೇಗಾದ್ರೂ ಮಾಡಿ ಆ ಕೀಚಕನನ್ನು ನೀನು ಕೊಲ್ಲಬೇಕು ಕಾಂತ ಮಹಾ ಗುಣವಂತ. ಹೇ ಕಾಂತೆ, ಧರ್ಮಜ ನಕಲ ಸಹ ದೇವತೆಗಳಿಗೆ ಈ ಸಂಗತಿಯನ್ನು ತಿಳಿಸು. ಅವರು ಇನ್ನೊಂದು ಕಾಯುವರು. ಅವರಿಂದ ಆಗುವುದಿಲ್ಲ.
ಕಲಹಂಸ ಭಾವನೆ ಆತ ಕೀಚಕನನ್ನು ಕೊಲ್ಲುವುದಿಲ್ಲವೇ? ಆಗಲ್ಲ ಸುಂದರಿ. ನೀನೆಂತ ಏ ಸುಂದರಿ, ಏನು ಮಾತನಾಡಿದೆ? ಕೈಲಾಗದ ಗಂಡನು ಆತ ಕಾಂತ ಎಂತಹ ಗಂಡನ ಕೈಲಾಗದ ಗಂಡನು ಕಾಂತೆ ಎಂತಹ ಗಂಡನ ಹೆಂಡತಿ ಮಾದನು ಕೇಳನು ಗಂಡುಗಳು ಗಂಡ ಚಂದ ಕಟ್ಟೆಯ ಗಂಡುಗಳು ಗಂಡ ಚಂದ ಕಟ್ಟೆಯ ಸಂಕಟ ನಮಯದ ಸುಂದರದ ಗಂಡ ಎಂತಹ ಗಂಡನ ಹೆಂಡತಿ ಮಾದನು ಕೇಳನು ಅಥ ಕೀಚಕನೆಂಬುವ ಇಳಿಪುರದೊಳಗನು ಕುಂದನು ಕಂಡ ಕಂಡ ಹೆಣ್ಣನು ತನ್ನಗದೆ ಕೆಂಡೆನವನ ಇಂಥ ಸುದ್ದಿ ಕೇಳಿ ಮೌನವ ತಾಳೆ ಇಂಥ ಸುದ್ದಿ ಕೇಳಿ ಮೌನವ ತಾಳೆ ಮುನಿಸೋ ಬೆಳು ನನ್ನ ಮಲ್ಲನು ಹೊರಗೆ ಎತ್ತುವಲ್ಲ ನನ್ನ ಮಲ್ಲವನ ಎಂತಹ ಗಂಡನ ಹೆಂಡತಿ ಮಾತನು ಕೇಳನು ಅರ್ಥ ನೀನೆಂತ ಗಂಡನು? ಕೈಲಾಗದ ಗಂಡನು ಅರ್ಜುನ ಮುಂದೆ ತಿಳಿಸು ಸುಂದರಿ. ಕಾಂತ ಕಾಂತೆ ನಿಮ್ಮಂತ ಗಂಡುಗಲ್ಲೇ 5 ಮಂದಿ ಶಂಡರಿತ್ತು ಕುರುಬೊಂಡಲೇಶ್ವರನಿಗೆ ಭೂಮಂಡಲವನ್ನು ಗಂಡ ಸತ್ತ ರಂಡರಂತೆ ತಲೆ ತಗ್ಗಿಸಿಕೊಂಡು ಕುಳಿತುಕೊಂಡರು. ಕಾಂತ ಕಾಂತೆ ಈಗ ನನ್ನ ಕರದಲ್ಲಿರುವ ಬಳೆಗಳನ್ನು ನನ್ನ ಕರದಲ್ಲಿ ಧರಿಸಿಕೊ. ಏ ಸುಂದರಿ, ಏನು ಮಾತನಾಡಿದೆ? ಕಾಂತ ಕಾಂತೆ ನಿನ್ನಂತ ಕೈಲಾಗದ ಗಂಡನು ಕೂಡ ಬಾಳೆ ಮಾಡೋದಕ್ಕಿಂತ ಯಾವ್ದಾದ್ರೂ ಹಾಳು ಬಾಯಿ ಬಿದ್ದು ಸಾಯೋದ ಮೇಲು ಅಪ್ಪ ಸಾರತೆ. ಅಮ್ಮ ಜನನಿ, ಇಂಥ ಕೈಲಾಗದ ಗಂಡನ ಕೂಡ ಬಾಳೆ ಮಾಡೋದಕ್ಕಿಂತ ಯಾವ್ದಾದ್ರೂ ಹಾಳು ಬಾಯಿಗೆ ಬಿದ್ದು ಸಾಯ ನಡೆಪ ಸಾರತೆ. ಯಮ್ಮ ನೀ 4 ಇಂತ ಗೀಸಿನ ಕಾಪುರ ಮಾಡಿ ತಾಯಿ ನನ್ನ ಹತ್ರ 3 ದಿನ ಸುತ್ತ ಯಾವ್ದಾರ ಬಾಯಿ ಕರಿ ಬಿದ್ದು ಬಿಡ್ತಿದ್ದೆ ನೋಡಮ್ಮ. ಮತ್ತೆ ಗಂಡ ಗಂಟು ಗುದ್ದಾಡಿದ ಕಾಂತ ನಿನ್ನ ಮನೋರಸವನ್ನು ಸೈರಿಸು ಸೈರಿಸು. ಆ ಕಳ್ಳ ಸುಳ್ಳ ಮತಾಂಧನಾದ ಕೀಚಕ ಕಡಿಕಂಡವನ ಈಗ ಪೌರುಷ ಬಂದಿತ್ತೆ ಸುಂದರಿ. ಸುಂದರ ಈ ನುಡಿ ಶಟಿಯನ್ನೆದುರು ನಾಳಿನ ರಾತ್ರಿ ಗಡಿ ಬಿಡಕ್ಕೆ ಬರಬರೆಂದು ಆ ನೀಚನಾದ ಕೀಚಕ ಭರವಸೆಯನ್ನು ಕೊಟ್ಟು ಬಂದು ಎನ್ನಗೆ ತಿಳಿಸು. ಕಾಮಿನಿ, ಕಾಂತ ಶ್ರೀಕೃಷ್ಣ ದೇವರ ಚರಣನಾಡೆ ಅಣ್ಣನಾದ ಧರ್ಮರಾಯನ ಪಾದದಾಡೆ ಈ ವಚನವನ್ನು ನಾಳಿನ ದಿನ ಗಡಿ ಬಿಡಕ್ಕೆ ಬರಬರೆಂದು ಆ ನೀಚನಾದ ಕೀಚಕರಿಗೆ ಸೂಚಿಸಿ ಬರುವಂತಹ ಕಾಮಿನಿಯೇ ಕಲಹಂಸ ಕಾಂತ ಕೀಚಕನನ್ನು ಕೊಲ್ಲು ಬರುವನೆಂದು ಹೇಳ್ತಿರುವೆಯಾ? ಸಹಜವಾಗಿ ಕೊಂಡು ಬಂದ ಸುಂದರಿ. ಈ ಪೌರುಷವ ಹಿಂದೆಲ್ಲೇ ಹೋಯಿತು. ನೀನು ಸಾಯ್ತು ಅಂತ ಹೇಳಿಯಲ್ಲ ಸುಂದರಿ, ಅದಕ್ಕಾಗಿ ಪೌರುಷ ಬಂದಿತ್ತು. ಅದಕ್ಕಾಗಿ ಬಂದ್ರೆ ಸುಂದರಿ. ಕಾಂತ ಕಾಂತೆ ಹೇಗ ನಿನ್ನ ಮಾತಿಗೆ ನನ್ನ ಮನಸ್ಸಿಗೆ ಹೇಗಾಯ್ತೆಂದರೆ ಹೇಗಾಗಿತ್ತು ಸುಂದರಿ? ಹೇಳಲೆ ಹೇಳ ಸುಂದರಿ. ಉಲ್ಲಾಸದ ಮಳೆ ಗೆಣಬದಿದೆ ನನ್ನದೇ ಪ್ರಕಾಶದ ಹೊಂದಡೆ ಹರಿಯುತ್ತಿದೆ ಕಣ್ಣದೆ ಜಾಲವೇ ಜಂಡವೇ ನನ್ನೆಡೆ ಬರುತ್ತವಳೆ ಒಳಗಲ್ಲೇ ಬೆರೆತವಳೆ ಉಲ್ಲಾಸದ ಮಳೆ ಗೆಣಬದಿದೆ
ನೋಡಿದ್ರೆ ಗಿಮಿ 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 ತಿರುಗಿ ಬೀಸಿ ಬಂಡಿ ಬಡ್ದಂಗತ್ತ. ಈ ಬಯಲಾಟ ರಂಗದ ಅದ್ಭುತ ಕವಿಗಳಾದಂತಹ ನಾಗನಟ್ನಹಳ್ಳಿಯ ತಿಮ್ಮಪ್ಪಣ್ಣವರು ತಬಲಾ ಮಾಸ್ಟರ್ ನಾಗೇಶ್ ಅಣ್ಣವರಿಗೆ 501 ರೂಪಾಯಿಯನ್ನು ಬಹುಮಾನ ತಯಾರು ಮಾಡಿರುತ್ತಾರೆ. ಅವರಿಗೆ ನಮ್ಮ ಕಲಾವಿದರ ಬಳಗದಿಂದ ಹೃತ್ಪೂರ್ವಕ ಅಭಿನಂದನೆಗಳು. ಈ ಭಾಗದಲ್ಲಿ ನಮ್ಮ ಬಯಲಾಟದಲ್ಲಿ ಅದ್ಭುತ ಕಲಾವಿದರವರು ಸ್ವಂತ ಒಂದು ಮಾತುಗಳು ಬರ್ತಕ್ಕಂಥ ರಚನೆ ಮಾಡಿ ಕವಿಗಳಾದಂಥ ನಮ್ಮ ಆತ್ಮೀಯರಾದ ನಾಗನಾಥನಹಳ್ಳಿ ಗ್ರಾಮದ ತಿಮ್ಮಪ್ಪಣ್ಣನವರಿಗೆ ಹೃತ್ಪೂರ್ವಕ ನಮಸ್ಕಾರಗಳು. ಏನು ನನ್ನ ಮಾತು ಕೇಳಿ ನನಗೆ ಬಹಳ ಸಂತೋಷವಾಯಿತು. ಆಗಲೇಬೇಕು ಸುಂದರಿ. ನಾನು ಹೇಗಲ ಹೋಗಿ ನಾಳೆ ರಾತ್ರಿ ನಿನ್ನ ಗರಡಿ ಮನೆಗೆ ತಪ್ಪದೆ ಬರುವುದೆಂದು ಹೇಳಿ ಬರಲೇ? ಹೇ ಸುಂದರಿ, ಸುಂದರ, ನೀನು ತಪ್ಪಲ ಗುಡಿಗೆ ಗಡಿಗೆ ಹೋಗಿ ಹೋಗಲು ಅಂತ ಹೇಳಿಯಲ್ಲ, ನಿನ್ನ ಕಂಠದಿಂದ ಒಂದು ಕೋಗಿಲೆಯನ್ನು ಹಾರ ಸುಂದರಿ. ಕೋಗಿಲೆ? ಹೌದು ಸುಂದರಿ. ಯಾಕೆ ಹೋಗಿಲೆ? ಯಾವ ಪ್ರಿಯಾ ಪ್ರಿಯಾ ಹೇಳಿ ಸುಂದರಿ. ಸುಂದರಿ ಕಾಂತಿ, ನಾನು ಹೀಗಲೇ ಹೋಗಿ ಹೇಳಿ ಬರಲೇ? ಸಂತೋಷದಿಂದ ಹೋಗಿ ಬರುವಂತ ಸುಂದರಿ. ಕೀಚಕ 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 ಬಾಬಾ ಬಾಬಾ ಅಪ್ಪ. ಹಾಡಿದ ಮಾತುಗಳು ನಿನ್ನ ಮನಸ್ಸಿನಲ್ಲಿ ಹಚ್ಚಿಕೊಳ್ಳಬೇಡ. ಎಷ್ಟು ಮಾತ್ರಕ್ಕೆ ಹಚ್ಚಿಕೊಳ್ಳುವುದಿಲ್ಲ. ಏನೋ ತಿಳಿದೆ ಮಾತನಾಡಿದೆ. ಮಹಾರಾಜ ಏನೇ ಸುಂದರಿ, ಏನೋ ತಿಳಿದೆ ಮಾತನಾಡಿದೆ. ಹೌದೇನ ಸುಂದರಿ?
ಒಳ್ಳೆಯ ಫಲವಂತನೆಂದು ನಿನ್ನನ್ನು ನೆನೆಸಿಕೊಂಡು ಹೋಗಿ ಬಂದನು. ನೀನು ತಿರುಗಿ ಬರಲೇಬೇಕು ಸುಂದರಿ. ಕೀಚಕ ಮಹಾರಾಜ ಅಹೇ ಸುಂದರಿ, ಹೇಳಲೇ ಅದೇನು ವಿಸ್ತಾರವಾಗಿದೆ? ಗ್ರಾಮದಲ್ಲಿ ಭಕ್ತ ಪ್ರಹ್ಲಾದದಲ್ಲಿ ನರಹರಿ ನಾರಾಯಣ ಮಾಡಿದಂತ ಲವಕುಶ ಅಣ್ಣವರು ಒಂದೇ ಹೊಟ್ಟೆಯಲ್ಲಿ ಹುಟ್ಟಿದಂತ ಅವಳಿ ಜವಳಿ ಅವರು ಅಂತವರು ಹಾರ್ಮೋನಿಯಂ ಮಾಸ್ಟರ್ ಅಂತ ವೆಂಕಟೇಶ್ವರ ಸಾರ್ ಅವರಿಗೆ 501 ರೂಪಾಯಿಯನ್ನು ಬಹುಮಾನ ಪುರಸ್ಕಾರ ಮಾಡಿರ್ತಾರೆ. ಲವಕುಶ ಅವರು. ಸುಂದರ ಸುಂದರಿ, ನಾಳೆ ರಾತ್ರಿ ತಪ್ಪದೆ ನಿನ್ನ ಕರಡಿ ಮನೆಗೆ ಬರುವನು. ಬಹಳ ಸಂತೋಷವಾಯಿತು ಸುಂದರಿ. ಸಂತೋಷವೇ? ಹೌದು ಸುಂದರಿ. ಅಂದ ಹಾಡಿದ ಮಾತುಗಳು ನಿನ್ನ ಮನಸ್ಸಿನಲ್ಲಿ ಹಚ್ಚಿಕೊಳ್ಳಬೇಡ. ಎಷ್ಟು ಮಾತ್ರಕ್ಕೆ ಹಚ್ಚಿಕೊಳ್ಳುವುದಿಲ್ಲ ಸುಂದರಿ. ಸುಂದರ ಸುಂದರಿ, ತಪ್ಪದೆ ನಿನ್ನ ಕರಡಿ ಮನೆಗೆ ಬರುವನು. ನಿನಗೆ ಸಂತೋಷವೇ? ಧನ್ಯವಾದ. ಸಂತೋಷವಾಯಿತು ಸುಂದರಿ. ಸಾರಥಿ, ಎನ್ನ ಪುಣ್ಯದ ಮಹಿಮೆ ಎಷ್ಟೆಂದು ಹೇಳಿ. ಬಾಬಾ ನೀನು ಪುಣ್ಯಲ್ಲ ಪಣ್ಣೆಲ್ಲ ಬೈವರ್ಸ ಒಂದು ನಾಗಕ್ಕೆ ಹೊರ ತಾಣಂಗ ಸಾರಥಿ. ಇಂದಿಗೆ ನಾನೇ ಧನ್ಯ, ನಾನೇ ಕೃತಾರ್ಥ. ಏನೇ ಸುಂದರಿ, ಇದುವರೆಗೂ ನಾನೆಷ್ಟು ವಿಧದಿಂದ ಬೇಡಿಕೊಂಡ ಕಾಲಕ್ಕೂ ಒಡಂಬಡದ ನಿನಗೆ ಇಂದಿಗೆ ನನ್ನ ಮೇಲೆ ಪ್ರೇಮವಾಗುತ್ತಿದೆ. ಹೌದಪ್ಪಯ್ಯ, ನಿನ್ನ ಮೇಲೆ ಪ್ರೀತಿಯಿಂದ ಓಡಿ ಬಂದೀನಿ. ಏನೇ ಸುಂದರಿ, ಕೀಚಕ ಮಹಾರಾಜ. ಏನೇ ವೈಯಾರಿ, ವೈಯಾರಿ ಅನ್ನಬೇಡ. ಈ ನಿನ್ನ ಅಂಗದ ಸಂಘವು ಬ್ರಹ್ಮ ರುದ್ರ ಮಹೇಂದ್ರರಿಗೆ ಅಸದಳರು. ಅಂದ ಮೇಲೆ ನನ್ನಂತ ಪುಣ್ಯಶಾಲಿಯು ಈ ಚತುರ್ಥ ನೋಡಿಲ್ಲದಂತಾಯಿತು. ಸುಂದರಿ, ಸುಂದರ, ನೀನು ನನ್ನವಳಾಗಿದ್ದೆ ಸಹಜವಾದರೆ ನನ್ನ ಸತಿ ಸಹೋದರರ ಮುಂತಾದ ಬಂಧು ಬಾಂಧವರನ್ನ ಹೊಡೆಯುವ ನಿನ್ನ ಕಾರ್ಯವನ್ನು ನಿಲ್ಲಿಸಿದೆ. ಸುಂದರಿ, ವಿರಾಟ ಸಾಮ್ರಾಟನ ಪಟ್ಟಾಭಿಷೇಕವನ್ನು ಕಿತ್ತಿ ಈ ರಾಜ್ಯಕ್ಕೆ ರಾಣಿಯರಾಗಿ ಪಟ್ಟವನ್ನಟ್ಟೆ ಈ ರಾಜಧಾನಿಗೆ ನಿನ್ನ ಒಡತಿಯಾಗಿ ಮಾಡಿ ಸಂತೋಷ. ಸುಂದರಿ, ಸರ್ವತಾ ನಾನಂದ ಮಾತು ತಪ್ಪುವುದಿಲ್ಲ ಕೇಳಿ ಪನ್ನಗನಿಬಬೇಡಿ. ಈ ಮಾತು ನಮ್ಮ ಕುಲದೇವರನ್ನು ನಡೆಸಿಕೊಡುತ್ತೀನಿ ಕಾಮಿನಿ.
ಹತ್ತಿರಕ್ಕೆ ಬಾರಿ ಮನ್ಮಥನ ಹೊರಗಿಣಿ. ಚಿಕ್ಕಾರಿವಾಣ ದೊಡ್ಡಿರಣ್ಣ ಇವರು ಕೀಚಕನ ಪಾತ್ರ ಮಾಡಿದ್ರೆ 201 ರೂಪಾಯಿ ಚೆನ್ನಾಗಿವರು. ಕೀಚಕ ಮಹಾರಾಜ ಸುಂದರಿ ಏನು ಸನ್ನೆ ಮಾಡು. ಬಹಳ ಮಾಡುವೆನು ಸುಂದರಿ. ಕೀಚಕ ಸುಂದರಿ ಹೇಳಲೇ ಅದು ಏನು ವಿಸ್ತಾರವಾಗಿಯೋ. ಕೊಟ್ಟ ಮಾತು ತಪ್ಪುವ ಹೆಣ್ಣು ನಾನಲ್ಲ. ಅಂದವರು ಯಾರು ಸುಂದರಿ? ಕೀಚಕ ಸುಂದರಿ ಏನು ಏನು ಹೇಳಿದರೆ ನಾನು ಕೇಳುವುದಿಲ್ಲ. ನೀನು ಬರವರೆಗೆ ನನ್ನ ಮನಸ್ಸು ಸಂತೋಷವಾಗುವುದಿಲ್ಲ. ಬರುವೇನು? ಬಹಳ ಸಂತೋಷವಾಯಿತು ಸುಂದರಿ. ಸುಂದರಿ ಹಾಗಾದರೆ ಹಾಗಾದರೆ ಹೇಳಲೇ ಅದು ಏನು ವಿಸ್ತಾರವಾಗಿ ಹೇಳು. ಆಮೇಲೆ ಈ ಸುಖದಲ್ಲಿ ಬರ್ಸ ಕೀಚಕ ಮಹಾರಾಜ ಸುಂದರಿ ಹೇಳಲೇ ಅದು ಏನು ವಿಸ್ತಾರವಾಗಿ ಹೇಳು. ಈ ಸುಖದಲ್ಲೇ ಸವಿದಂತೆ ಮನಕ್ಕೆ ಹರ್ಷ. ಓ ಕೀಚಕ ಓ ಸುಂದರಿ ನಾನು ನೀನು ಕೂಡಿದಾಗ ಹೇಗಾಗದಂದರೆ ಹೇಗಾಗುವುದು ಸುಂದರಿ? ಹೇಳಲೇ ಅದು ಏನು ವಿಸ್ತಾರವಾಗಿ ಹೇಳು. ಉಲ್ಲಾಸ 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 ಸಂತೋಷ ಸಂತೋಷ ಸಂತೋಷವು ಓಡಾಡುವಾಗ ಹೋರಾಟಿಗ ಬೇಗ ಭಾರ ಮನವಾದ ಕೊಂಡೆರ. ಹೋರಾಟಿಗ ಬೇಗ ಭಾರ ಮನವಾದ ಕೊಂಡೆರ. ತೋರೆಲ್ಲ ಮೈ ಮರೆಯುವೆ ಸುಖ ಸಂತೋಷ ನಾ ತುಂಬುವೆ. ತೋರೆಲ್ಲ ಮೈ ಮರೆಯುವೆ ಸುಖ ಸಂತೋಷ ನಾ ತುಂಬುವೆ. ಕೀಚಕ ಸುಂದರಿ ಆಮೇಲೆ ಆಮೇಲೆ ಉಲ್ಲಾಸ 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 ಕೀಚಕ ಮಹಾರಾಜ ನಾಳೆಯ ರಾತ್ರಿ ತಪ್ಪದೆ ನಿನ್ನ ಗೇಡು ಮನೆಗೆ ಬರುವನು. ಸುಂದರಿ ಸಂತೋಷವೇ? ಸಂತೋಷವಾಯಿತು ಸುಂದರಿ. ಎಕ್ಸ್ಟ್ರಾ ಮಾಡ್ಕೊಳ್ಳ ಹೇ ಸುಂದರಿ ಕೀಚಕ ಮಹಾರಾಜ ಸುಮಧುರವಾದ ಈ ನಿನ್ನ ವಾಣಿಯಿಂದ ಎನ್ನ ಮನಸ್ಸು ಸಂತೋಷ ಹೊಂದುವುದರಲ್ಲಿ ಒಂದು ಗಾಯನವು ಮಾಡು. ಹರುಷದಿಂದ ಎನ್ನ ಕೂಡುವುದಕ್ಕೆ ಮನಗೊಡು. ಸುಂದರಿ ಕೀಚಕ ಮಹಾರಾಜ ಹೇಗಾದರೂ ಮಾಡಿ ಇದೇ ದಿನ ರಾತ್ರಿ ಇದೇ ಗರಡಿ ಗೃಹಕ್ಕೆ ಬರಬೇಕೆಂದು ಬಹು ಬಗೆಯಿಂದ ಬೇಡಿಕೊಳ್ಳುವನು. ಗಂಧರ್ವ ರಸದೆ ನೀ ಬಂದು ಬಿಡಿಸಿಕೊಂಡ ಭ್ರಾಂತಿ. ಕೀಚಕ ಮಹಾರಾಜ ಸುಂದರಿ ಹೇಗಾದ್ರೂ ಮಾಡಿ ಈಗಲೇ ರಾತ್ರಿಗೆ ಬಂದು ಎಂದು ಹೇಳ್ತೀಯ. ಹೌದು ಸುಂದರಿ. ಕೀಚಕ ಸುಂದರಿ ಖಂಡಿತವಾಗಿ ಬರುವನು. ಕೊಟ್ಟ ಮಾತು ತಪ್ಪೋ ಹೆಣ್ಣು ನಾನಲ್ಲ. ಒಂದು ವೇಳೆ ಕೊಟ್ಟ ಮಾತು ತಪ್ಪಿದರೆ ತಪ್ಪಿದಲ್ಲ ಪ್ರಿಯ, ತಪ್ಪಿದರೆ ಮಾಡುವುದೇನು ಸುಂದರಿ? ನನ್ನ ಮೇಲೆ ಸಂದೇಹ. ಹೌದು ಸುಂದರಿ. ಕೀಚಕ ಸುಂದರಿ ಹಾಗೆಲ್ಲ ಸಂದೇಹ ಪಡಬೇಡ. ಒಂದು ವೇಳೆ ಕೊಟ್ಟ ಮಾತು ತಪ್ಪಿದರೆ ಸುಂದರಿ ತಪ್ಪೋದಿಲ್ಲ. ಎಷ್ಟು ಮಾತ್ರಕ್ಕೆ ತಪ್ಪುವುದಿಲ್ಲ ಸುಂದರಿ? ಎಷ್ಟು ಮಾತ್ರಕ್ಕೆ ತಪ್ಪೋದಿಲ್ಲ. ಬಹಳ ಸಂತೋಷವಾಯಿತು ಸುಂದರಿ. ಕೀಚಕ ಸುಂದರಿ ಕೊಟ್ಟ ಮಾತು ತಪ್ಪೋಲ್ಲ.
ಸಲವಾಗೆ ಓ ಕೀಚಕ ಕೊಟ್ಟ ಮಾತು ತಪ್ಪಲಾರೆನ ಮಾತು ಕೊಟ್ಟ ತಪ್ಪಲೆನ್ನಲ್ಲ ನಿನಗಾಗೆ ನಿನ್ನ ಸಲವಾಗೆ ನಿನಗಾಗೆ ನಿನ್ನ ಸಲವಾ ಎಲ್ಲ ನವರಾತ್ರಿ ನಿನಗಾದ ಶಿವರಾತ್ರಿ ನಿತ್ಯ ಕೆಡುವ ರಾತ್ರಿ ಎಲ್ಲ ನವರಾತ್ರಿ ನಿನಗಾದ ಶಿವರಾತ್ರಿ ನಿತ್ಯ ಕೆಡುವ ರಾತ್ರಿ ದ್ರಾಕ್ಷಿ ಹಣ್ಣು ಲೋಟದ ಹಾಲು ಕುಡಿದ ಕಾಣೋ ಸ್ವರ್ಗವು ನೀನು ಕೀಚಕ ಸ್ವರ್ಗವೇ ಮೇರೆಗೇನು ಸಂತೋಷವೇ ಸಂತೋಷವಾಯಿತು ಸುಂದರಿ. ಕೀಚಕ ಸುಂದರಿ ನಾನು ನೀನು ಕೂಡಿದರೆ ಸ್ವರ್ಗವೇ ನೂರೇಗೇನು ಹೌದು ಸುಂದರಿ, ಹೌದಲ್ಲವೇ ಹೌದು ಸುಂದರಿ. ಕೊಟ್ಟ ಮಾತು ತಪ್ಪಲೇನ ಮಾತು ಕೊಟ್ಟ ತಪ್ಪ ಹೆಣ್ಣಲ್ಲನ ನಿನಗಾಗೆ ನಿನ್ನ ಸಲವಾಗೆ ನಿನಗಾಗೆ ನಿನ್ನ ಸಲವಾ ಕೀಚಕ ಮಹಾರಾಜ ಕುರ್ಸಲ್ಲಿ ಭೀಮಣ್ಣ ಇವರು ಕೀಚಕನ ಪಾತ್ರ ಮಾಡಿದಂತೆ ತಯಾರು ಮಾಡಿದ್ದಾರೆ. ನಿನ್ನ ಗರಜನ್ ನನಗೆ ಬರುವನು ನಾನಿನ್ನು ಹೋಗಿ ಬರಲೇ ಸಂತೋಷದಿಂದ ಹೋಗಿ ಬರುವಂತಹ ಸುಂದರಿ. ಅತಿ ಬೇಗನೆ ಬರುವನು ಊಟ ಮುಂದೆ ಯುದ್ಧ ಮಾಡಿಸ್ಕೊಂಡು ಅಕ್ಷರ ಶಿವಪ್ಪ ಇವರು ಕೀಚಕನ ಪಾತ್ರ ಮಾಡಿದಂತವರಿಗೆ 301 ರೂಪಾಯಿಯನ್ನು ಬಹುಮಾನ ಪುರಸ್ಕಾರ ಮಾಡಿ ಸುಂದರ ಕಾರ್ಯ ಏನಾಯ್ತು ಸುಂದರಿ? ನಾನು ಹೋದ ಮೇಲೆ ಹಾಗೆ ಸುಮ್ಮನೆ ಬರುವುದನ್ನು ತಿಳಿದುಕೊಂಡಿರುವೆಯಾ ಇಲ್ಲ ಸುಂದರಿ. ಪ್ರಿಯೇ ಹೋದ ಕಾರ್ಯವು ಏನಾಯ್ತೆಂದು ಕೇಳಿದೆಯಾ ಹೌದು ಸುಂದರಿ, ಹೇಳಲೇ ಹೇಳಬೇಕು ಸುಂದರಿ. ಕಾಮಕಾರಣ್ಣನೋ ಹೌದಾ ಸುಂದರಿ? ಭೇಟಿ ಮಾಡಿಂದನು ಒಂಟಿ ಹೆಣ್ಣೆಂದು ಯಾರೇ ಇಲ್ಲೆಂದು ನನ್ನನೇ ಕೇಳುವನು ಅಂಗನ ಸುಂದರಿ, ಹಂಗಂದ್ರೇನು ಪ್ರಿಯ ಅದಕ್ಕೆ ನೀನೇನು ಹೇಳು ಸುಂದರಿ? ಕಾಮಕಾರಣ್ಣನೋ ಭೇಟಿ ಮಾಡೆಂದನೋ ಒಂಟಿ ಹೆಣ್ಣು ಯಾರೇ ಇಲ್ಲೆಂದು ನನ್ನನೇ ಕೇಳುವನು ರಾಣಿಯ ಗೆಂಡಸೋ ನನ್ನನು ರಾತ್ರಿ ಮಾಡಣ್ಣನೋ ಬೇಕಾದ ಕೇಳೆಂದನೋ ನನ್ನ ತೋಡು ಹಾಗಂದನೋ ಅದಕ್ಕೆ ನೀನೇನು ಸುಂದರಿ? ಅದಕ್ಕೆ ನಾನೇನು ಹೇಳಿರೋದು ಗೊತ್ತೇ ಏನಂದ್ರೆ ಸುಂದರಿ? ಸುಳ್ಳು ಹೇಳಿ ಸುಳ್ಳು ಹೇಳಿ ಓಡಿ ಬಂದೆ ಅವನ ತಿರತೆಗೆಯೊಡೆ ಸುಂದರಿ ನಾಳೆ ರಾತ್ರಿ ತಪ್ಪದೆ ನಿನ್ನ ಗೈಡ ಮನೆಗೆ ಬರುವನೆಂದು ಹೇಳಿ ಬಂದಿರುವುದು ಸಂತೋಷವೇ
ಸುಂದರಿ ಸಂತೋಷ ಸುಂದರಿ. ಕಾಂತ ಕಾಂತ ಕೀಚಕನನ್ನು ಹೇಗೆ ಕೊಲ್ಲುವೆ? ಕೊಲ್ಲೋಣ ಸುಂದರಿ, ನನ್ನ ಕೈಯ ಗದಲ್ಲಲ್ಲ ಸುಂದರಿ. ಒಣಕಿರುವುದಲ್ಲ ಪ್ರಿಯ, ಇದು ಎದಕ್ಕೆ ಕೆಲಸ ಬರಲ್ಲ ಸುಂದರಿ. ಅವನನ್ನು ಕುಟ್ಟು ಕೊಲ್ಲಬಹುದು. ಚಟ್ನ ಅದಕ್ಕೆ ಬರ್ತ ಸುಂದರಿ. ಕಾಂತ ಇದೇ ರೀತಿಯಾಗಿ ಹೋಗುವೆಯ? ಇನ್ಯಾವ ರೀತಿ ಹೋಗುವ ಸುಂದರಿ? ಇದೇ ರೀತಿಯಾಗಿ ಹೋದರೆ ಕೀಚಕನನ್ನು ಕೊಲ್ಲಲು ಸಾಧ್ಯವಿಲ್ಲ. ಮತ್ತೆ ಯಾವ ರೀತಿಯಿಂದ ಹೋಗುವ ಸುಂದರಿ? ನನ್ನ ಪಟ್ಟ ಪಿತಾಂಬರನ್ನು ಧರಿಸಿಕೊಂಡು ಹೋಗಬೇಕು. ಸುಂದರಿ ಕೋಪವನ್ನು ತಾಳಬೇಡ. ಕಾಂತ ಈ ಪೀಠವನ್ನು ಅಲಂಕರಿಸುವ ನಿನಗೆ ಸೀರೆಯನ್ನು ಉಡಿಸುವೆ. ನಿನ್ನ ಹೆಚ್ಚು ಅಂತ ಸುಂದರಿ. ನಾನು ತಯಾರು ಮಾಡುವ ನಿನ್ನ ಕಾಂತ ಹೇಳುವರು ಕೇಳು. ಏನ್ ಚಂದಯ್ಯವ ಈ ಮೋರವೇಳೆ ಸೀರೆಯ ಹೊತ್ತ ನನ್ನ ಗಂಡ ಬಾಲೋ ಚಿತ್ರವಾಗಿ ಕಾಣೋವ. ಹೊತ್ತ ನನ್ನ ಗಂಡ ಬಾಲೋ ಚಿತ್ರವಾಗಿ ಕಾಣೋವ. ಏನ್ ಚಂದಯ್ಯವ ಈ ಮೋರೆ ಮೇಲೆ ಸೀರೆಯ. ಏನ್ ಚಂದಯ್ಯವ ಈ ಮೋರೆ ಮೇಲೆ ನನ್ನ ಗಂಡ ಬಾಲೋ ಚಿತ್ರವಾಗಿ ಕಾಣೋವ. ನನ್ನ ಗಂಡ ಬಾಲೋ ಚಿತ್ರವಾಗಿ ಕಾಣೋವ. ಮರದಾನ ಬೀಜವನ ನನ್ನ ಮನೆ, ಅವನ ತೆರವ ತೆರೆಯ ನೀನು. ಹೊತ್ತ ನನ್ನ ಗಂಡ ಬಾಲೋ ಚಿತ್ರವಾಗಿ ಕಾಣೋವ. ಹೊತ್ತ ನನ್ನ ಗಂಡ ಬಾಲೋ ಚಿತ್ರವಾಗಿ ಕಾಣೋವ. ಏನ್ ಚಂದಯ್ಯವ್ವ. ಕಾಂತ ಬಲು ಸುಂದರವಾಗಿ ಕಾಣುವೆ. ಹೌದಾನ ಸುಂದರಿ? ಹೌದು ಪ್ರಿಯ, ಹಾಗೆ ಕುಳಿತುಕೋ, ನನಗೆ ಜೈರಾರ್ಚನೆ ಮಾಡುವೆ. ಮಂಗಳರಾಗೆ ತೊರೆನ ಮಂಗಳರಾಗಲೇ, ಎನ್ನಲೇ ಮನೆಯು ನಂದಾರೆ ತವ. ಅನುರಾಗದ ರಾಗ ಮಾಲೆ ನಿನ್ನದಾಗಲೇ, ಅಪಸ್ವರ ರಾಜಾಯೇ ಎಂದು ಅನುರಾಗದ ರಾಗ ಮಾಲೆ ನಿನ್ನದಾಗಲೇ, ಅಪಸ್ವರ ರಾಜಾಯೇ ಎಂದಾಗಲೇ. ಜೊತೆಯೊಡನೆ ಲಯಕಾರ ಏಳವಾಗಲೇ. ನಿರ್ದಾಟಿಸಂಗೆ 8 ಗಂಟೆಗೆ ಫೋನ್ ಪೇ ಮಾಡ್ತಾನ. ಅಂತ ನಿನ್ನ ಕಾರ್ಯವಿಷಯವಾಗ ನಿನ್ನ ಜೈಲಾರ್ಚನೆ ಮಾಡಿದನು. ಜಾಗೃತಿಯಿಂದ ಹೋಗಿ ಆ ಕೀಚಕನನ್ನು ಕೊಲ್ಲಬೇಕಂತ ನೀನೇ ಬಲವಂತ. ಇನ್ಯಾತಕ್ಕೆ ತಡ? ಆ ಸೈರಂಗಿ ಬರುವ ವೇಳೆ
ಆ ಕಾಮಿನಿಯ ಮುಡಿಗೆ ಒಪ್ಪುವ ಪುಷ್ಪಗಳನ್ನು ತೆಗೆದುಕೋ. ಆ ಸುಖವಾಣಿಗೆ ಬೇಕಾದಂತ ಹಣ್ಣು ಹಂಪಲಾದಿಗಳನ್ನು ತೆಗೆದುಕೋ. ಸಾರಥಿ ಭೂಪತಿ, ಆ ಮೋಹನಾಂಗಿಯ ಮೈ ಬಣ್ಣಕ್ಕೆ ಒಪ್ಪುವ ಪಟ್ಟು ಪೀತಾಂಬರ ಮತ್ತು ಮುತ್ತು ರತ್ನ ವಜ್ರ ವೈಡೂರ್ಯಾದಿಗಳಿಂದ ನಿರ್ಮಿಸಿದ ಆಭರಣಾದಿಗಳನ್ನು ತೆಗೆದುಕೋ. ಸಾರಥಿ ಭೂಪತಿ, ಆ ಸರ್ಪವೇಣಿಯ ಬರುವುದಕ್ಕಿಂತ ಮುಂಚಿತವಾಗಿ ಗರಡಿಗೂ ಓಕೆ ಹೋಗೋಣ. ನಡೆಯಲೇ ಸಾರಥಿ, ಓಡಿ ರಥವನ್ನು ಜಗತ್ತ. ನಿಮ್ಮಿಷ್ಟದಂತಾಗಲಿ ಭೂಪತಿ. ದಿಟ್ಟ, ದಟ್ಟ, ದಿಟ್ಟ. ಹೀಗೆ ನನ್ನಗಿಂತ ಮುಂಚಿತವಾಗಿ ಬಂದು ಕುಳಿತಿರುವೆಯಲ್ಲ, ಅದಕ್ಕಾಗಿಯೇ ಬಲ್ಲವರು ಪುರುಷರಿಗಿಂತ ಸ್ತ್ರೀಯರಿಗೆ ಕಾಮವು 2 ಪಟ್ಟು ಹೆಚ್ಚೆಂದು ಹೇಳಿರುತ್ತಾರೆ. ಏನೇ ಬಿಂಬಾದರೆ ಈ ಮಾತು ಸತ್ಯವೇ ಸರಿ. ಸುಂದರಿ, ಈ ಕೋನಿನ ಮುಡಿಗೆ ಏಕವಾದ ಇರುವಂತಿಗೆ, ಶಾವಂತಿಗೆ, ಮಲ್ಲಿಗೆ, ನಾಗಮಲ್ಲಿಗೆ, ಸುರನಾಗ, ಹೊನ್ನಾಗ, ಕೇತಕಿ, ಮಕರಂದ ಮೊದಲಾದ ಪುಷ್ಪಗಳನ್ನು ತಂದಿರುವನು. ಮುಡಿದುಕೋ. ಏನೇ ಸುಂದರಿ, ಮಹತ್ತರ ಬೆಲೆ ಬಾಳುವ ಪಟ್ಟು ಪೀತಾಂಬರ ಮುತ್ತು ರತ್ನ ವಜ್ರ ವೈಡೂರ್ಯಾದಿಗಳಿಂದ ನಿರ್ಮಿಸಿದ ಆಭರಣಾದಿಗಳನ್ನು ತಂದಿರುವನು. ಧರಿಸುಕೋ. ಏನೇ ಮೋಹನಾಂಗೆ, ನಾನಾ ತರವಾದ ಹಣ್ಣು ಮತ್ತು ಪಕ್ವನ್ನಾದಿ ಬಲಹಾರಾದಿಗಳನ್ನು ತಂದಿರುವೆನು. ಸ್ವೀಕರಿಸು. 7 ಕಾಮಿನಿ, ಕಲಹಂಸ ಕಾಮಿನಿ. ಆಹೋ ಮೋಹನಾಂಗ, ಏನೇ ಮೋಹನಾಂಗೆ, ಮಲ್ಲಿಗೆ ಮಕರಂದ ಪುಷ್ಪಗಳು ಮುಗಿದುಕೊಂಡು ಬಂದಿವೆ. ಸರಿಯೇ ಸುಂದರಿ, ಕಸ್ತೂರಿ, ಜೂವಾಜಿ, ಪರಿಮಳ ದಂದಗಳು ತೂಸಿಕೊಂಡು ಬಂದಿರುವೆ. ಬಹಳ ಸಂತೋಷವಾಯಿತು ಸುಂದರಿ. ಈಗ ನಿಮ್ಮ ಕೈನ ಲಕ್ಷಾಂತರ ಬರಲ್ಲ ಪಿತಾಂಬರವನ್ನು ಹೊತ್ತುಕೊಂಡು ಬಂದಿರುವೆ. ಸರಿಯೇ ಸುಂದರಿ, ಮತ್ತು ನಿನ್ನ ಅಪೇಕ್ಷೆ ಏನಿರಬಹುದು ಹಾಗೆ ಜರುಗಿಸಬಹುದೇ ಪ್ರೋಡವೇ. ಏನೇ ಎನ್ನ ಮೋಹದ ಅರಗಿಣಿಯಾದ ಸೈರೇಂದ್ರೆ ಗಂಧರ್ವರ ಪುರೇಂದ್ರೆ, ನಿನ್ನ ಮನದ ದುಗುಡವನ್ನು ಬಿಡು, ಎನ್ನೋಳ ಸವಿನುಡಿಯನ್ನಾಡು. ಸುಂದರಿ, ಎನ್ನೊಡನೆ ಸಂತೋಷದಿಂದ ರತಿಕೇಳಿಗೆ ಕೊಡು. ಈ ನನ್ನ ಮಾತಿಗೆ ಸರಿಯಾದ ಉತ್ತರವನ್ನು ಕೊಡು. ಇಲ್ಲಿ ಸುಂದರಿ, ನನ್ನಂತ ಚೆಲ್ವ ಪುರುಷರು ಈ ಧಾರಣೆಯಲ್ಲಿ ಯಾರಿರಬರು ಹೇಳು? ಹೌದೌದು, ಯಾರೇ ಇಲ್ಲ. ದೇವಲೋಕದ ಸ್ತ್ರೀಯರು ಕೂಡ ಎನ್ನನ್ನು ಕಂಡ ಮಾತ್ರವೇ ಇಲ್ಲಿ ಮೋಹನಾಂಗಿ, ಈ ದಿನದಿಂದ ನಮ್ಮ ಮಕ್ಕಳ ಸೇವೆಯನ್ನು ಬಿಡಿಸಿದರೆ ಕೇಳಿಯನ್ನು ಹೇ ಮನೋಹರಿ. ಇನ್ನಾದರೆ ಎನ್ನ ಹತ್ತಿರಕ್ಕೆ ಸೇರಿ ಅತಿ ಚಮತ್ಕಾರಗಳ ತೋರಿ ನೋಡಿ ಎನ್ನ ಕಾಮದಿಂದ ತೋರಿಸಿದ ನಿಮಗೆ ಸ್ವರ್ಗದ ದಾರಿ. ಈಡಿಗೆ ರಂಗಣ್ಣನ ಮಗ ನರಸಿಂಹ ಇವರು ಕೀಚಕನ ಪಾತ್ರ ಮಾಡಿದಂತವರು 2,000 ರೂಪಾಯಿಯನ್ನು ಬಹುಮಾನ ಪುರಸ್ಕಾರ ಮಾಡಿರ್ತಾರೆ. ಹೇ ಮೋಹನ್, ಇಲ್ಲೇ ಸುಂದರಿ, ನಿನ್ನಂತ ಚೆಲುವ ಪುರುಷರು ಈ ಧಾರಣದಲ್ಲಿ ಯಾರು ಇಲ್ಲ. ಹೇ ಸುಂದರಿ, ಆದರೆ ಆದರೆ ನನ್ನಂತ ಸುಂದರ ಪ್ರಿಯ ಎಲ್ಲಿಯಾದರೂ ನೋಡಿದೀಯಾ? ಅದಕ್ಕಾಗಿ ಮೋಹಿಸಿದವನಲ್ಲ ಸುಂದರಿ. ಅದು ಇರಲಿ. ಎನ್ನ ಸುಖವು ಎಂದಾಗಿ ತೋರಿಸುವೆ, ಎನ್ನಗೆ ಸೋರದ ಪುರುಷರು ಈ ಜಗತ್ತಿನಲ್ಲೇ ಇಲ್ಲ. ನಿನ್ನ ರೂಪ ಅತಿಶಯಕ್ಕೂ ಎನ್ನ ಸೆಲುಕುಗೂ ಜೋಡು ಬಹುವೀಡು. ನಿನ್ನ ಆಲಸ್ಯ ಯಾತಕ್ಕೆ? ನಿನ್ನ ಸಾಹಸ ಚಮತ್ಕಾರಗಳು ತೋರಿ ಎನ್ನ ಮನಸ್ಸು ಸಂತೋಷಗೊಳಿಸ ರಾಜ ಸಾಂದ್ರಗಳ ತ್ಯಾಜ. ಏನಿಯೇ ಪುಣ್ಯ ಬಂದಿದೆ. ನಿನ್ನ ವಚನ ರಚನವನ್ನು ಕೇಳಿ ಎನ್ನಗೆ ಬಹಳ ಸಂತೋಷವಾಯಿತು. ಸುಂದರಿ, ಇದೇನು ಆಶ್ಚರ್ಯಕರ. ಅದೇನು ಈ ಸ್ತ್ರೀಯರಿಗೆ ಕುಂಭ ಕುಜದ್ವಯಂಗಳ ಕಾಣಲಿಲ್ಲ. ಇವಳ ಎದೆಯ ಮೇಲೆ ಕರವನ್ನಿಟ್ಟರೆ ಇವಳ ರೋಮಗಳ ಕರಕ್ಕೆ ಭಗಣಿ ಕೂಟದಂತೆ ಹಾಕಿದವಲ್ಲ. ಸುಂದರಿ, ಈ ವಿಚಿತ್ರವೇ ಎನ್ನಗೆ ತಿಳಿಯುವಂತಾಯ್ತಲ್ಲ. ನಲ್ಲೇ ತಿಳಿಯಲು ಏನೇ ಈ ಪಾಪಿಯೇ, ಏನೇ ಈ ಭಂಡನೆ, ಬಯಸಿದ ಪಾಪಿಗೆ ಮುದುಕವಾಗೋಣ, ಸುಂದರ ರೂಪವಿಕಾರವಾಗೋಣ, ಕೋಮಲ ಕರ್ಕಸವಾಗೋಣ. ನಾನೇ
ಏನು ಮಾಡಲಿ ನನ್ನ ಕಡೆ ತಪ್ಪೇ ಇಲ್ಲ. ಎಲೈ ಭ್ರಷ್ಟನೇ, ಎಲೈ ಮೂರ್ಖನೇ, ಎಣ್ಣಂ ಬಯಸಿ ಈ ಸೃಷ್ಟಿಯಲ್ಲಿ ಎಷ್ಟೋ ಜನ ಕೆಟ್ಟರು. ಈಗ ನೀನು ಓಡಿ ಹೋದರೆ ನಾನು ಬಿಡುವಲ್ಲ. ಎಲ್ಲಿಗೆ ಹೋಗುವ ನಿಲ್ಲದ ಕುಲ್ಲ ಕುಂತರೆ ಅರ್ಥ ಸಾರು. ನೀನು ಹೆಣ್ಣಾಗಿದ್ದರೆ ಎನ್ನ ಮುಂಗ ಹಿಡಿಯುವ ಶಕ್ತಿ ಎತ್ತಣದು. ಬುಳಿರಿಯ ಆ ಕೈಯಾಳಿಯಾದ ಸೈರ್ಯಂದ್ರಿ ಎಂಬುವರ ಕಂಡರೆ ಎನ್ನ ರಂಡೆಯ ಮಾತಿ ಕೇಳಿ ಈ ರಂಡೆ ವೇಷವಂತಾಳು ಎನ್ನನ್ನು ಕೆಣಕುವುದಕ್ಕೆ ಬಂದಿರುವಿಯಾ? ಸಹಜವಾಗಿ ಬಂದಿದ್ದಾರೆ. ಇಂದಿಗೆ ನಿನ್ನರೆ ನಾನು ಬಂದ ತೀರಿದಂತೆ ತೋರ್ತದೆ. ಆದ ಕಾರಣ ಶತಸಿಂಹ ಗಾಂಧೀಜಿಯನ್ನು ಕೆಣಕಿರುವಿಯ ಮರಳೆ ಯುದ್ಧಕ್ಕೆ ಸನ್ನದ್ಧರಾಗಿದ್ದರೆ ತಕ್ಷಣ ತೊಡಗಿಸಿ ಬಿಡುವ ನಿನ್ನ ಕೊರಳಿಗೆ ಮಪಾಶವೆಂಬ ಭಲೆ. ಏಲೈ ಬಂಡ, ಏಲೇ ಆದವ, ಪಾಷಾಂಡಿಗೆ ನಾದ ದಂಡಿಯ ಸೈನ್ಯನ ಧಾರಂದರೆ ಬಂದ ನೀನು ಮೋಹಿಸಿದ ಶೈಲೇಂದ್ರ ಗಂಡ ದೇವತ ಪ್ರಚಂಡ ಪತಿಗಳಿದ್ದ ಸ್ತ್ರೀಯರ ಮಿಂಡ ಕಾಲ್ಬೈದ ಈ ಮಂಡನ ಸ್ವಲ್ಪ ತಾಳು. ನಮ್ಮ ಸತಿಮಣಿಯರಂ ಬಯಸಿದೆಯಲ್ಲ. ಏನೇ ಹದ ಮಾಡೋಣ ಹದಮನಾದ ಬಡ ಗಂಧರ್ವನೆಂಬ ಭಂಡ, ನೀಚನಾದ ಕೀಚಕನೆಂಬ ಭಂಡ, ನೀನೇನೇ ಆ ತಂತಲ ಘಾಟಿ ಸೈರ್ಯಂತಿ ಎಂಬುವರ ಗಂಡ. ಎನ್ನ ಗರಡಿ ಗೃಹಕ್ಕೆ ನೀನು ಬಂದದ್ದು ದಂಡ. ನಿನ್ನಗೆ ಸ್ವಲ್ಪ ಬಾದರೂ ನಾಚಿಕೆ ಬೇಡದೈ ಚಂಡ. ಸ್ವಲ್ಪ ತಾಳೆ ಈ ರೀತಿ ಎಂಗಳೆಯರಂತೆ ಸೀರೆಯನ್ನು ಉಟ್ಟು ಕರಗಳೆಯ ಬಳೆಯನ್ನು ತೊಟ್ಟು ಬಂದಿರುವೆಯ ಮೂಡಮತೆ ಧಾರಣೀಯನಾದ ನಿನ್ನ ಸತಿಯರ ಮಾತಿಗೆ ಎನ್ನ ಕೈಯೊಳಗೆ ಯಾತಕ್ಕೆ ಸಾಯುತ್ತೆ? ಏನೇ ಕಳ್ಳರೆಂಬುವ ಅಲ್ಲು ಮುರಿಯುವ ಪ್ರಚಂಡ ಗಂಧರ್ವ ಪ್ರತಾಪ ಹಿರಿಯರಿಗದೆ ವನಿತಾ ಮಣಿ ಅಂತರಿ ಮಹಾತ್ಮ ಗುರಿಯಾಗ ಸ್ವಲ್ಪ ತಾಳಲೇ ಬಂದ ಈ ಪ್ರಶ್ನೆ ಈ ಮೂರ್ಖನೇ. ಕಟ್ಟ ಕಡಿಗೆ ಸತ್ತರು ನಿನ್ನಿಗೆ ಸಾಧ್ಯ ಮಾಡವರಿಲ್ಲ. ಸ್ವಲ್ಪ ತಾಳಲೇ ಅದವ. ಪರಸ್ತ್ರೀಯರ ಸಂಘ ಮಾಡುವ ಪಾಪಿಷ್ಟರಿಗೆ ಮರಣವೆಂದು ಒಬ್ಬನಾದರೂ ನಿನ್ನ ಹೇಳಲಿಲ್ಲವನು. ಬಡ ಗಂಧರ್ವನೇ, ನನ್ನಂತ ಕಡುಗಳಿಗೆ ಬಂಡ ಎಂದು ಹೊರಡಿವಿಯನಲ್ಲ ಈ ಬೇಗನೆ ಸಹಜವಾಗಿ ಬಗಾಡನಲೇ ಬಂಡ ಅದಮ. ಎಲೆ ಕುಲ್ಲ, ನಿನ್ನಂತ ಹೆಂಡತಿಯೋರ್ಗಳನ್ನ ಪರರ ಸೇವೆಯಲ್ಲಿಟ್ಟು ಜೀವಿಸುವವರನ್ನು ನಾನು ಎಲ್ಲಿಯೂ ಕಾಣನ ಈ ಕಳ್ಳನೇ. ಏನೇ ಮೂರ್ಖನೇ, ಎಲೆ ಹತಮನೆ, ಈ ರೀತಿ ನಿನ್ನ ಸತಿಯರ ಮೀನ ಕಾರ್ಯಕ್ಕೆ ಬಿಡುವುದಕ್ಕಿಂತ ಆ ಕೋಮಲಾಂಗಿಯರನ್ನು ಎನ್ನಗೆ ಒಪ್ಪಿಸು. ನಿನ್ನ ಉದರ ಭೋಜನಕ್ಕೆ ಬೇಕಾದಷ್ಟು ದೈವವನ್ನು ತೆಗೆದುಕೊಂಡು ಹೋಗಿ ಹೆಚ್ಚಾದರೂ ವೃಥಾಯನ್ನ ಕೈಯಲ್ಲಿ ಸಾಯದಿರು ಜಡಮತೆ. ಇದಕ್ಕೇನು ಹೇಳುತ್ತೆ? ಏನೇ ಈ ಭ್ರಷ್ಟ, ಬಾಯಿಗೆ ಬಂದಂತೆ ಬೊಗಳ ಹಣಗಾಡ. ಬೊಗಳಿದರೆ ನೀನು ಮಾಡುವುದಲ್ಲ ಈ ಭಂಡ. ನಮ್ಮ ಸತಿಮಣಿಯರಂ ರಾಜಸಭದಲ್ಲಿ ನೀನು ಮೋಹಿಸಿದ ಕಾಲದಲ್ಲಿ ನಾನು ಹಾಳದ ಮರವನ್ನು ಕಿತ್ತಿ ಅಪ್ಪಳಿಸಿ ನಿನ್ನ ವಂಶವನ್ನು ಕುರಿತು ಬರಬೇಕೆಂದರೆ ಎನ್ನ ಮನಸ್ಸು ಎಲೆ ಹತಮ, ಎಲೆ ಹತಮ, ಈ ಮೂರ್ಖ. ಆದ ಕಾರಣ ನಿನ್ನನ್ನು ಬಿಟ್ಟೆ. ಆಗಲೇ ನಮ್ಮ ಹಿರಿಯರ ಆಜ್ಞೆ ಆಗಿತ್ತಂದರೆ ರಾಟದಲ್ಲಿ ದಿಗ್ದೇವತೆಗಳ ದಿಗ್ಬಲ ಕೊಟ್ಟು ಭಕ್ತರ ಗಂಧರ್ವ ಶ್ರೇಷ್ಠ ನಡೆಸುತ್ತಿದ್ದ ಮೂರ್ಖ ಭಾಪುರಿಯ ಎಲೆ ಬಡ ಗಂಧರ್ವನೇ,
ಬಿಡಿದು ಎಳೆಯುವಾಗ ನಾನಿರುವನೆಂದು ಬಂದಿದ್ದರೆ ಆ ಕ್ಷಣ ಮಕ್ಕ ಮಾರಿಯ ಮುಂದೆ ಕುರಿ ಬೆಳೆಯು ಕಾಣದಂತೆ ಕಡಿಯುತ್ತಿದ್ದರಲೇ ಬಂಡ. ಈ ರೀತಿ ನಾರಿಯರ ವೇಷವನ್ನು ಧರಿಸಿ ಬರಬೇಕಾದರೆ ನೀನೋರ್ವ ನಿರ್ಲಕ್ಷಣೆ ಸರಿ. ಎಲೆ ಭ್ರಷ್ಟ, ಎಲೆ ಹದಮ, ನಿನ್ನನ್ನು ಎಷ್ಟು ಈ ಆಳಿಸಿದರೂ ತೀರದು ಎನ್ನಯ ಇಷ್ಟ. ಜಾಗ್ರತೆಯಿಂದ ಯುದ್ಧಕ್ಕೆ ನಿಲ್ಲಲೇ ಬಂಡ. ಗಗನ ಮಂಡಲಕ್ಕೆ ಆರಿಸಿಬಿಡುವ ನಿನ್ನಯ ರುಂಡ. ಎಲೆ ಕೂಳ ಶ್ರಮಣೆ, ಎಲೆ ಬಂಡ, ನಮ್ಮ ತರಣಿ ಮಣಿಗಳನ್ನು ಪರಿಪರಿಯಿಂದ ಬಯಸಿದ್ದು ನಾನು ಕಣ್ಣಿಂದ ನೋಡಿ ಕಾಲವ ನಿರೀಕ್ಷೆ ಮಾಡಿದವೇ. ನಿಮ್ಮ ಅಕ್ಕ ನಮ್ಮ ಭಟ್ಟ ಮುಂಡಿಯ ಮಾತುಗಟ್ಟು ಭ್ರಾಂತನಾದೆ. ಎಲೆ ಬಂಡ, ಏನು ಮಾತನಾಡಿದೆ? ಎಲೆ ಭ್ರಷ್ಟ, ಎಲೆ ಮೂರ್ಖ, ಅಂತ್ಯಕಾಲ ನಿನಗೆ ಸಮೀಪಿಸುತ್ತೋ ನಿನ್ನಿಗೆ ಹಾರ ಅಡ್ಡ ಬಂದ ಬಿಡಿಸುವರು. ಬಳಿದ ಎಲೆ ಸಾರಥ ಈಚಕನಂಬ ಹವಮನಂ ರಕ್ಷಸಂಕಡಿ ತಾಂಡವಾಡ ಇವನ್ನನ್ನು ಸೀಳಿ ಒಯ್ಯುವ ಪರ್ಯಾಂತರ ಎನ್ನಗೆ ಸಿಟ್ಟು ಸೈನಿಸಲಾರದು. ಎಲೆಯ ಹದಮರೋಳ ಹದಮನಾದ ಬಡಗಂಧರ್ವನೇ, ನನ್ನಂತ ಕಡುಗಲಿಯ ನಮ್ಮ ಬಂಡ ಎಂದು ಬಗಳಾಡುವಿಯನಲ್ಲ ಈ ಬೇಗನೆ ಸಹಜವಾಗಿ ಬಗಳಾಡುವಲೇ ಬಂಡ. ಚಂಡನೆ ಅದಮನೆ ಎಂಡತಿಯರವರ ಪಾದಾಲ ಎಂಡತಿಯರವರ ಪಾಲಾದ ಮೇಲೆ ಈ ಭೂಮಿ ಮೇಲೆ ಜೀವಿಸಬಾರದೆಂದು ಚಂಡ ವಿಕ್ರಮ ತಂಡ ಗಂಡುಗಳಿಗೆ ಈಚಕ ಮಹಾರಾಜನ ಕೈಯರ ಸಾಯಬೇಕೆಂದು ಯುದ್ಧಕ್ಕೆ ನಿಂತಿರುವೆಯಾ? ಸಹಜವಾಗಿ ನಿಂತರೆ ಬಂಡ. ಯೋಚಿಸಿ ನೋಡಲೇ ಕುಲ್ಲ, ತಿರುಗುಟ್ಟಿ ಬರುವುದಕ್ಕೆ ನೀನು ಹುಲ್ಲು ಬೀಜವಲ್ಲ. ಜಾಗೃತಿಯಿಂದ ಯುದ್ಧಕ್ಕೆ ನಿಲ್ಲಲು ಭ್ರಷ್ಟ. ಹೊಂದೋದಿಗೆ ನಿನಗೆ ಕಷ್ಟ. ಎಲೆ ಈ ಭ್ರಷ್ಟ, ಎಲೆ ಈ ಮೂರ್ಖ, ಇದೇ ರೀತಿ ಯುದ್ಧಕ್ಕೆ ನಿಲ್ಲಲೇ ಬಂಡ. ಫೋಟೋ ಇಲ್ಲ ಬಿಡು, ಕ್ಯಾಮರಾ ಇಲ್ಲ.